ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಕ್ಕೆ ಒಂದೊಂದು ಅಧ್ಯಕ್ಷರಿಗೆ 6 ಲಕ್ಷ 5,98,000 ಎಚ್.ಎನ್. ರೇವಣ್ಣ ಅಂತವರಿಗೆ ಈ ತರ ದುಡ್ಡುಗಳನ್ನ ಜನರ ಟ್ಯಾಕ್ಸ್ ದುಡ್ಡನ್ನ ಇದನ್ನು ಅನುಷ್ಠಾನ ಮಾಡಕ್ಕೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅನ್ನೋದು ಜಗಜ್ಜಾಹಿರು. ಇಷ್ಟು ತೊಂದರೆಯಲ್ಲಿರುವಾಗ ಈ ಸರ್ಕಾರಕ್ಕೆ ಸರಿಯಾದ ಸಮಯಕ್ಕೆ ಸರ್ಕಾರಿ ನೌಕರರ ಸ್ಯಾಲರಿ ಕೊಡಕ್ಕೆ ಇವರ ಹತ್ರ ಯೋಗ್ಯತೆ ಇಲ್ಲ. 18 ಜನ ಸರ್ಕಾರಿ ಅಧಿಕಾರಿಗಳು ಬರ್ದಿಟ್ಬಿಟ್ಟು ಸರಿಯಾದ ಸಮಯಕ್ಕೆ ಸ್ಯಾಲರಿ ಬಂದಿಲ್ಲ ಅಂತ ಹೇಳಿ ಸುಸೈಡ್ ಮಾಡ್ಕೊಂಡಿದ್ದು ನಾವೆಲ್ಲ ಕೇಳಿದ್ದೀವಿ. 585 ಜನ ಗುಂಡಿಯಲ್ಲಿ ಬಿದ್ದು ಸತ್ತೋದನ್ನು ನಾವು ನೋಡಿದೀವಿ. 2,500 ಜನ ರೈತರು ಆತ್ಮಹತ್ಯೆ ಮಾಡಿದ್ದನ್ನು ನಾವಿಲ್ಲಿ ನೋಡಿದೀವಿ. ಇದರ ಜೊತೆಗೆ ಗ್ಯಾರಂಟಿ ಬಗ್ಗೆ ಮಾತಾಡ್ತೀನಿ. ವಾಹಿನಿ ಮುಖಾಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ನಾವು ಕೇಳಕ್ಕೆ ಇಷ್ಟಪಡ್ತೀನಿ. ಕಳೆದ ಫೆಬ್ರವರಿ ಮಾರ್ಚ್ ಅಲ್ಲಿ ಕೊಡಬೇಕಾಗಿರುವಂತಹ ಗೃಹಲಕ್ಷ್ಮಿ ದುಡ್ಡನ್ನ 5,000 ಕೋಟಿ ಈ ಕ್ಷಣವರೆಗೂ ಅದು ಬಂದಿಲ್ಲ, ಸೇರಿಲ್ಲ. ಅದು ಅಲ್ಲದೆ ಇತ್ತೀಚಿನ 4 ತಿಂಗಳ ದುಡ್ಡು ಬಂದಿಲ್ಲ. ಈ ಸರ್ಕಾರ ವೋಟ್ ಪಾಲಿಟಿಕ್ಸ್ ಮಾತ್ರ ನೋಡುತ್ತೆ. ಎಲೆಕ್ಷನ್ ಬಂದಾಗ ಏನ್ ಮಾಡ್ಬೇಕು ಅದ್ ಮಾತ್ರ ಮಾಡುತ್ತೆ. ಇವ್ರು ಏನೇ ಬಜೆಟ್ ಅಲ್ಲಿ ಹೇಳಿದ್ರು ಕೂಡ ಇವ್ರ ಬಜೆಟ್ ಬರೀ ಘೋಷಣೆ ಅಷ್ಟೇ ಬಿಟ್ಟು ಯಾವುದು ಕೂಡ ಇದುವರೆಗೆ ನಾನು ಹೇಳ್ತಿರೋದು ನಾವೇನ್ ಗ್ಯಾರಂಟಿಗಳ ವಿರೋಧಿಗಳಲ್ಲ. ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳ್ತೀನಿ, ಗ್ಯಾರಂಟಿ ತಗೊಳ್ಳುವವರು ಅದೊಂದು ಅವಕಾಶ ಖಂಡಿತ ಹೆಣ್ಮಕ್ಳಿಗೆ ಕೊಡ್ಲಿ. ಆದ್ರೆ ಗ್ಯಾರಂಟಿಯಲ್ಲಿ ಕೊಡುವಂತ ಶಕ್ತಿ ಯೋಜನೆ ಬಸ್ಗಳ ಪರಿಸ್ಥಿತಿ ಏನಿದೆ ಅಥವಾ ಆ ಒಂದು ನಿಗಮದ ಪರಿಸ್ಥಿತಿ ಏನಿದೆ, ಕರೆಕ್ಟ್ ಟೈಮ್ಗೆ ಸ್ಯಾಲರಿ ಸಿಗ್ತಾ ಇದೆ ಅವರಿಗೆ ಅಥವಾ 20,000 ಕೋಟಿ ಅದರದ್ದು ಸಾಲ ಕ್ಲಿಯರ್ ಆಗಿದೆ ಅಥವಾ ಅದರದ್ದು ಏನು